ಚಂದ್ರ ಚಂದ್ರ ಹೇಗಿದ್ಯಾ? ಅಮ್ಮ ಯಾರು ಬಂದಿದ್ದಾರೆ ನೋಡು ಬಾ. ಚಂದ್ರ ಚೆನ್ನಾಗಿದ್ಯೇನಮ್ಮ? ಅಮ್ಮ ದಯವಿಟ್ಟು ಕ್ಷಮಿಸಿ. ಅಯ್ಯೋ ಪರವಾಗಿಲ್ಲಮ್ಮ. ಏನು ನೀನ್ ಕೊಟ್ಟೆ ಇಟ್ಗೆ ನಮ್ಮ ಅಣ್ಣ ಹೇಗ್ ನೆಲ ಕಚ್ಚಿದಾನೆ ಅಂತ ನೋಡೋದಕ್ ಬಂದ್ಯಾ? ಏನಮ್ಮ ಇದು ಇಷ್ಟಕ್ಕೆಲ್ಲ ಕಣ್ಣೀರ್ ಹಾಕ್ತಾರಾ? ನೀನೇನು ಬೇಜಾರ್ ಮಾಡ್ಕೋಬೇಡ, ಅವನ್ ಚೆನ್ನಾಗೇ ಇದ್ದಾನೆ, ರೂಮಲ್ಲಿ ಇದ್ದಾನೆ, ಹೋಗ್ ನೋಡು, ಕರ್ಕೊಂಡು ಹೋಗಿ. ಬಾ ಚಂದ್ರ. ನೋಡು ಅಣ್ಣಂಗೆ ಸೇವೆ ಮಾಡಿಸ್ಕೊಳಕ್ಕೆ ಒಳ್ಳೆ ಚಾನ್ಸ್ ಸಿಕ್ಕಿದೆ. ಚೆನ್ನಾಗಿ ಸೇವೆ ಮಾಡಿಸ್ಕೊತಾ ಇದ್ದಾನೆ. ಕೂತ್ಕೋ. ನೀವಿಬ್ರು ಮಾತಾಡ್ತಾ ಇರಿ, ನಾನ್ ಬೇಗ ಹೋಗಿ ಕಾಫಿ ತಂದಿರ್ತೀನಿ. ಇರು, ನಾನು ಬರ್ತೀನಿ. ಏನು ಬೇಡಮ್ಮ ರಾಜ್ಕುಮಾರಿ, ನೀನ್ ಕೂತಿರು, ನಾನ್ ಬೇಗ ಹೋಗಿ ಬಂದ್ಬಿಡ್ತೀನಿ. ಅದ್ ಸರಿ, ನೀವು ಅಲಂಕಾರ ಮಾಡ್ಕೊಳಕ್ಕೆ ಎಷ್ಟು ಟೈಮ್ ತಗೋತೀರಾ? ಯಾಕೋ ಪಾಪ ಅವಳನ್ನ ರೇಗಿಸ್ತಾ ಇದ್ಯಾ? ಅವಳು ರಾಜ್ಕುಮಾರಿ, ನನ್ ಹಾಗೆ ಅಮ್ಮನ್ ಹಾಗೆ ಡ್ರೆಸ್ ಮಾಡ್ಕೊಳಕ್ಕಾಗತ್ತಾ? ಅದು ಅವ್ರ ಮನೆ ಸಂಪ್ರದಾಯ. ಅದಕ್ಕೆ ನಾನು ಹೇಳಿದ್ದು ನಾನು ನಿನ್ ಜೊತೆ ಬರ್ತೀನಿ ಅಂತ. ಪಾಪ ಚಂದ್ರ. ಹಲೋ, ಅವರು ನೀನ್ ಅನ್ಕೊಂಡಷ್ಟು ಪಾಪ ಅಲ್ಲಮ್ಮ, ಅವರು ತುಂಬಾನೇ ಬುದ್ಧಿವಂತರು. ನಿಮ್ಗೆ ಹೇಗ್ ಗೊತ್ತು ನಾನ್ ಬುದ್ಧಿವಂತೆ ಅಂತ? ಸುಮ್ನೆ ಕೂತಿದ್ದಾಗ್ಲೂ ಕಣ್ಣಲ್ಲೇ ಮಾತಾಡ್ತಾ ಇದ್ರು. ಬಿಡು ಅಂದ್ರೆ. ಸಾರಿ, ನನ್ನಿಂದಾನೇ ನಿಮಗ್ ನೋವಾಗಿದ್ದು. ಪರವಾಗಿಲ್ಲ ಬಿಡಿ, ಆಗಿದ್ದೆಲ್ಲ ಒಳ್ಳೇದಕ್ಕೆ. ಇಲ್ಲ ಅಂದ್ರೆ ನೀವು ನನ್ನ ನೋಡಕ್ಕೆ ಇಲ್ಲಿ ತನಕ ಬರ್ತಾ ಇದ್ರ? ಬರ್ತಾ ಇದ್ದೆ. ರುದ್ರಾಕ್ಷಿ, ನನಗೆ ರುದ್ರಾಕ್ಷಿ ಸರ ಅಂದ್ರೆ ನಿಮ್ಗೆ ಇಷ್ಟ ಅಲ್ವಾ? ಹೌದು. ನಿಮ್ಗೆ ಹೇಗ್ ಗೊತ್ತು? ನೀವು ರೆಪ್ಪೆ ಬಡಿದೆ ಅದನ್ನೇ ನೋಡ್ತಾ ಇದ್ರಲ್ಲ, ಅದಕ್ಕೆ ಕೇಳಿದೆ. ಆದ್ರೆ ನಿಮ್ಗೆ ಅದನ್ನ ಕೊಡಲ್ಲ, ಇದನ್ನ ಕೊಡ್ತೀನಿ. ಇದು ಭದ್ರಾಣಿ, ರುದ್ರಾಕ್ಷಿ ಹೆಂಡತಿ. ರುದ್ರಾಕ್ಷಿ ಹೆಂಡತಿನಾ? ಕೊಡಿ. ನಿಮ್ ಬೆರಳುಗಳು ತುಂಬಾ ಚೆನ್ನಾಗಿದೆ. ಓ, ಆ ಭದ್ರಾಣಿ ನಿನಗ್ ಕೊಟ್ನಾ? ಹಾಕು ಹಾಕು, ಒಳ್ಳೇದಾಗತ್ತೆ. ಹಿಮಾಲಯದಲ್ಲಿ ಅವನಿಗೆ ಬಾಬಾಜಿ ಕೊಟ್ಟಿದ್ದು. ನಮ್ಮಣ್ಣ ತುಂಬಾ ಕಣ್ಣು ಹಾಕಿದ್ದಾನೆ ಅನ್ಸುತ್ತೆ. ನಾನು ಹೊರಡ್ತೀನಿ. ನಿಮ್ ಬೆರಳುಗಳು ತುಂಬಾ ಚೆನ್ನಾಗಿದೆ. ಆಕಾಶದಲ್ಲಿ ಲಕ್ಷಾಂತರ ನಕ್ಷತ್ರಗಳಿದ್ರು ಚಂದ್ರ ಒಬ್ಬನೇ ಒಬ್ಬ. ನಮ್ಮ ಚಂದ್ರನಿಗೆ ಚಂದ್ರನಂತ ಹುಡುಗನೇ ಸಿಕ್ಬೇಕು. ಬರ್ತಾ ಇದ್ದಾನಲ್ಲ ನಮ್ಮ ಚಂದ್ರನಿಗೆ ಚಂದ್ರನಂತ ಹುಡುಗ. ಯಾರು? ನಮ್ಮ ರಾಣಿ ಸರಳಾದೇವಿ ಮಗ ಆರ್ಯ. ಆರ್ಯನೇ? ನಮ್ಮ ರಾಜಮನೆತನಕ್ಕೆ ಸೇರಿದವರೇ. 20 ವರ್ಷಗಳ ಹಿಂದೆ ಅಮೆರಿಕಾಗ ಹೋಗಿ ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಅವನು ಅಲ್ಲೇ ಹುಟ್ಟು ಬೆಳೆದಿದ್ರು. ತುಂಬಾ ಒಳ್ಳೆ ಹುಡುಗ, ದೊಡ್ಡ ಬಿಸ್ನೆಸ್ ಮ್ಯಾನು ಅವನು. ಏನ್ ಮಗಳೇ? ಅಪ್ಪ ಪ್ಲೀಸ್, ನಂಗೆ ಅಮೆರಿಕಾಗ ಹೋಗಕ್ ಇಷ್ಟ ಇಲ್ಲ. ಮಗಳೇ, ಆರ್ಯ ನಿನಗೆ ಹೇಳ್ ಮಾಡಿಸಿದ ಜೋಡಿಮ್ಮ. ನಿಮ್ಮಿಂದ ದೂರ ಇರಕ್ಕಾಗಲ್ಲ. ನೀನ್ ಈಗ್ಲೇ ನೆಪ ಹೇಳಕ್ ಶುರು ಮಾಡ್ಬೇಡ. ನಮ್ ಸರಳ ತುಂಬಾ ಒಳ್ಳೆವಳು. ಹಾಗಾದ್ರೆ ನಮ್ ಮಗು ಮದುವೆ ಮಾಡ್ಕೊಂಡು ಅಮೆರಿಕಾಗ ಹೋಗುತ್ತೇ? ಹೌದು, ರಾಣಿ ಸರಳ ಅವ್ರ ಮಗ ಬರ್ಲಿಲ್ವೇ? ನೀವು ಎಲ್ಲರೂ ಬಂದಿದ್ದಾರೆ, ಆದ್ರೆ ಅವರೆಲ್ಲರೂ ಈ ನೆಲದ ಮೇಲೆ ಕಾಲಿಡಕ್ ಮುಂಚೆ ನಾ ಸ್ಪಾಟ್ ನ ವೆರಿಫಿಕೇಶನ್ ಮಾಡಕ್ ಬಂದಿದ್ದೀನಿ. ನನ್ನ ಮೂಗಿದೆಲ್ಲ ಮೂಗು ಇದೊಂಥರ ನಾಯಿ ತರ, ಈ ಸ್ನಿಫರ್ ಡಾಗ್ ಅಂತಾರಲ್ಲ ಆತರ. ಬಾಂಬ್ ಗಿಮಿದ್ಯಾ ಚೆಕ್ ಮಾಡ್ಬಿಡ್ತೀನಿ. ಸಾರಿ, ಈ ಹೂವಲ್ಲಿ ಬೊಕ್ಕೆಯಲ್ಲಿ ಬಾಂಬ್ ಇಡೋದು ಇಂಡಿಯಾದಲ್ಲಿ ಸಹಜ. ಅಲ್ಲೇನೋ ಬಾಂಬ್ ಸಿಕ್ತಾ? So good to be in India. Yes. Come on. Sure.
Mom, ಥ್ಯಾಂಕ್ ಯು. shall we? ವೈ ನಾಟ್? Welcome to India. ನಮಸ್ತೆ. Thank you. ಥ್ಯಾಂಕ್ ಯು. Welcome to Thank you. I'm Arya. Nice to meet ಹೇ, you. ದೇವದತ್ತ ಅಲ್ವಾ? ತುಂಬಾ ವರ್ಷ ಆಯ್ತು ನಿಮ್ಮನ್ನ ನೋಡಿ. ಬನ್ನಿ ಹೋಗೋಣ. ಓಕೆ. Andy, luggage ಕಾರಲ್ಲಿ ಇಡು. ಎಸ್ ಯುವರ್ ಹೈನೆಸ್. ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕೋ ಅಲ್ಲಿ ಇಡಬೇಕು. ಎಲ್ಲರನ್ನು ಒಂದೇ ತರ ನೋಡಿದ್ರೆ ಹಿಂಗೆ ಆಗೋದು. ಇದೇ ನಾನು ಅಮೆರಿಕಾದಲ್ಲಿ ಇದ್ದಿದ್ರೆ ನನ್ನ ವ್ಯಾಲ್ಯೂ ಏನು, ನನ್ನ ಗೆಸ್ಟರ್ಸ್ ಏನು. ಹಲೋ ಗ್ರೇಟ್ ಇನ್ಸಲ್ಟ್. ಹಲೋ ಮಿಸ್ಟರ್, ಎಸ್. ವಾಟ್ ಇಸ್ ದಿಸ್? ಲಗೇಜ್. ನಾನು ನಿನ್ ಬಗ್ಗೆ ಹೇಳಿಲ್ಲ, ಇದೇನಿದು? ಅದು ಲಗೇಜ್. ಓ, ಹೆಸರು? ಆಂಡಿ ರಾಬರ್ಟ್. ಆಂಡಿ ರಾಬರ್ಟ್. Yes. ಇದೇನಿದು? ಬ್ಲಾಕ್ ನೂಡಲ್ಸ್. ಹಲೋ, ಡೋಂಟ್ ಟಚ್ ಇಟ್. ದಿಸ್ ಇಸ್ ಅಮೆರಿಕನ್ ಸ್ಟೈಲ್, ಯು ನೋ. ಯಾ. ಆಂಡಿ ರಾಬರ್ಟ್ಸ್ ಕ್ರಿಕೆಟ್ ಆಡ್ತೀರಾ? ಇಲ್ಲ, ನಾನು ಬ್ಯಾಸ್ಕೆಟ್ ಬಾಲ್ ಆಡ್ತೀನಿ. ಬ್ಯಾಸ್ಕೆಟ್ ಬಾಲ್ಗೂ ನಿಮ್ ಹೈಟ್ಗೂ ಮ್ಯಾಚ್ ಆಗಲ್ವಲ್ಲ, ಅದು ಹೇಗೆ ಬಾಲ್ ಹಾಕ್ತೀರಾ? ಆ ಟೈಮಲ್ಲಿ ಕೆಳಗಿಂದ ಯಾವನ ನುಗ್ತಾನೆ. ಹಲೋ, ಅದ್ ನಿನ್ ಬೇಡದಿರೋ ವಿಷಯ. ವೇರ್ ಇಸ್ ಮೈ ರೂಮ್? ದಿಸ್ ಸೈಡ್. ಐ ಡೋಂಟ್ ವಾಂಟ್ ದಟ್ ರೂಮ್. ಐ ವಾಂಟ್ ದಿಸ್ ಸ್ಪೆಷಲ್ ರೂಮ್. ಓಕೆ, ಟೇಕ್ ಇಟ್. ಥ್ಯಾಂಕ್ ಯು. ಬಟ್ ಈ ರೂಮ್ ಅಲ್ಲಿ ಮಲಗಕ್ಕಾಗಲ್ಲ, ಯಾವಾಗ್ಲೂ ಕೂತ್ಕೊಂಡಿರ್ಬೇಕು. ಯಾಕೋ? ಅದು ಟಾಯ್ಲೆಟ್ ಕಣೋ. ಎಲ್ಲಿ ರಾಜ್ಕುಮಾರಿನೇ ಕಾಣಿಸ್ತಿಲ್ವಲ್ಲ? ಬಂದ ತಕ್ಷಣ ರಾಜ್ಕುಮಾರಿನೇ ನೋಡ್ಬೇಕಾ? ಮೊದ್ಲು ಎಲ್ಲಾರ್ನು ಮಾತಾಡ್ಸು. Just kidding, Mom. I'll do as you say. ಇವಳೆ ನನ್ನ ಮಗಳು, ನನ್ನ ಜೀವ, ರಾಜ್ಕುಮಾರಿ ಅಮ್ಮಣ್ಣಿ ಚಂದ್ರಾವತಿ. Wow. She's really beautiful. ಅಮೆರಿಕಾದಲ್ಲಿ ನಂಗೆ ಇರೋ ಗರ್ಲ್ ಫ್ರೆಂಡ್ಸ್ ಎಲ್ಲ ಇವಳ ಮುಂದೆ ಝೀರೋ ಬಿಡು. ಗರ್ಲ್ ಫ್ರೆಂಡ್ಸಾ? ಅಂದ್ರೆ ಪಿಕಪ್, ಡ್ರಾಪ್, ಎಸ್ಕೇಪ್ ಎಲ್ಲ ಉಂಟಾ? ಆಹಾಹಾ, ಅಮೆರಿಕದಲ್ಲಿ ಹುಟ್ಟು ಬೆಳೆದಿದ್ದು, ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಜಾಸ್ತಿ. ಇನ್ನೂ ಚಿಕ್ಕವನಲ್ವಾ? ಇಷ್ಟು ಚಿಕ್ಕ ಮಗುನಾ? ವಯಸ್ಸೆಷ್ಟೋ? ಈಗ್ಲೂ ಹಗ್ಗೀಸೆ ಹಾಕ್ತೀರಾ? ಶು. ಚಂದ್ರ, ಯಾಕಮ್ಮ ಏನು ಮಾತಾಡ್ತಾನೆ ಇಲ್ಲ? ನೀನ್ ಚೆನ್ನಾಗ್ ಹಾಡ್ತೀಯ ಅಂತ ದತ್ತ ಹೇಳ್ತಿದ್ದ. ಹಾಡು ಅಂದ್ರೆ ಅವಳಿಗೆ ಪ್ರಾಣ. ಮ್ಯೂಸಿಕ್ ಅಂದ್ರೆ ನಂಗೂ ತುಂಬಾ ಇಷ್ಟ. ಮೈಕಲ್ ಜಾಕ್ಸನ್, ಬ್ರಿಟ್ನಿ ಸ್ಪಿಯರ್ಸ್, ಮಡೋನಾ, ಶಕೀರಾ, ಇವರ ಹಾಡುಗಳನ್ನೆಲ್ಲ ಹಾಡ್ತೀಯಾ? ಇಲ್ಲ, ನನ್ಗದೆಲ್ಲ ಬರಲ್ಲ. ನೀವು ಶಕೀರಾ ಫೇನಾ? ಯಾ ಮ್ಯಾನ್, ನಾನು ಅಷ್ಟೇ. ಅವಳು ಹಾಡೋ ಹಾಡು ದುಪ್ಪಟ್ಟ ಸೈಜು, ಹಾಕೋ ಡ್ರೆಸ್ ಪುಟುಕೋಸಿ ಸೈಜು. ಇಸ್ ಕರೆಕ್ಟ್. ಇಟ್ಸ್ ಫನಿ ಮಾಮ್. ಓ ಗಾಡ್. ಸಾರಿ ಪಿತಾಜಿ. What a beautiful palace. ಚಂದ್ರ ರೂಮ್ ಎಲ್ಲಿದೆ ಹೇಳ್ತೀಯಾ ಪ್ಲೀಸ್? ಹೀಗೆ ಸೀದಾ ಹೋಗಿ ಅಲ್ಲಿ ನಿಮ್ಗೆ ಮಾಡಿ ಮೇಲೆ ಹೋಗೋ ಮೆಟ್ಲು ಸಿಗುತ್ತೆ. ಅದನ್ನ ಬಲಗಡೆಗೆ ಹೋಗಿ ಅಲ್ಲಿ ನಿಮ್ಗೆ 2 ಬಾಗಿಲುಗಳಿವೆ. ಅಲ್ಲಿ 2ನೇ ಬಾಗಿಲಿಗೆ ಹೋದ್ರೆ hold on. ನಿಮ್ ಪ್ಯಾಲೇಸ್ ತುಂಬಾ ದೊಡ್ಡದಾಗಿದೆ, ನನಗೆ ಹುಡುಗೋದು ತುಂಬಾ ಕಷ್ಟ. ನೀನೇ ಕರ್ಕೊಂಡು ಹೋಗ್ತೀಯಾ ಪ್ಲೀಸ್ ಚಿನ್ನು, ಪ್ಲೀಸ್? ಸರಿ. ಓ, ಯು ಆರ್ ದ ಕ್ಯೂಟೆಸ್ಟ್. ಆಫ್ಟರ್ ಯು. ಅಕ್ಕ ಅಮೆರಿಕ ಬಂದಿದ್ದಾನೆ. ಅಯ್ಯೋ. Hello, princess. So this is your room, huh? Fascinating. ಏನ್ರಿ ನಿಮ್ ರೂಮ್ನ ಒಳ್ಳೆ ಮ್ಯೂಸಿಯಂ ತರ ಇಟ್ಕೊಂಡಿದ್ದೀರಾ? ಇಷ್ಟು ಹಳೆದನ್ನೆಲ್ಲ ಯಾಕೆ ಇಟ್ಕೊಂಡಿದ್ದೀರಾ? ಇದನ್ನೆಲ್ಲ ಗರಾಜ್ ಸೇಲ್ಗೆ ಹಾಕ್ಬಾರ್ದಾ? ಓ ಸಾರಿ ಪ್ರಿನ್ಸೆಸ್. ಹಾಗೆಲ್ಲ ಹೇಳ್ಬೇಡಿ. ಹಳೆದನ್ನೆಲ್ಲ ಬಿಸಾಕ್ಬೇಕು ಅಂದ್ರೆ ಅಜ್ಜಿ, ತಾತ, ಅಪ್ಪ, ಅಮ್ಮ ಎಲ್ರನ್ನೂ ಬಿಸಾಕಕ್ಕಾಗತ್ತಾ? ಈ ಪುಸ್ತಕಗಳನ್ನೆಲ್ಲ ನಮ್ ತಾತ ಮುತ್ತಾತ ಬರ್ದಿರೋದು. ನಮ್ ವಂಶದ ಇತಿಹಾಸ ಹೇಳೋ ಅಮೂಲ್ಯ ವಸ್ತುಗಳು. ಈ ಪುಸ್ತಕಗಳೇ ಇಲ್ದೇ ಇದ್ದಿದ್ರೆ ಜ್ಞಾನ ಬೆಳೆಯೋದಾದ್ರೂ ಹೇಗೆ? ವಾವ್. ಐ ಮೀನ್ ಸಾರಿ, ಈ ರೂಮಲ್ಲಿ ಪ್ರಿನ್ಸೆಸ್ ಚಂದ್ರ ಒಬ್ಳೇ ಇರ್ತಾಳೆ ಅನ್ಕೊಂಡ್ ಬಂದೆ. ಇಲ್ಲಿ ನೋಡಿದ್ರೆ ಅವ್ರ ತಾತ, ಮುತ್ತಾತ, ಅಜ್ಜಿ ಎಲ್ಲಾರು ಇದ್ದಾರೆ. ಸೊ ಈ ವಾಕಿಂಗ್ ಸ್ಟಿಕ್ ಬರೀ ವಾಕಿಂಗ್ ಸ್ಟಿಕ್ ಅಲ್ಲ, ನಿಮ್ ತಾತ ರೈಟ್? ಹಾ, ನಮಸ್ತೆ ತಾತ, ಚೆನ್ನಾಗಿದ್ದೀರಾ?
ಬನ್ನಿ ತಾತ, ಜಾಲಿಯಾಗಿ ಒಂದು ವಾಕ್ ಹೋಗೋಣ. ಕಮಾನ್. ಸಾರಿ ತಾತ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಪ್ರಿನ್ಸೆಸ್. ಐ ಆಮ್ ಸಾರಿ ಚಂದ್ರ. ಇಲ್ಲಿರೋ ಪ್ರತಿಯೊಂದು ವಸ್ತು ಜೊತೆ ನನ್ ಸಂಬಂಧ ಇದೆ, ಗೊತ್ತಾಯ್ತಾ? ಚಂದ್ರ, ಐ ಡಿಡ್ಂಟ್ ಮೀನ್ ಟು. ವಿಕ್ರಮಾದಿತ್ಯ, ಹುಡುಗಿರೆಲ್ಲ ಇದರ ಕಾಳಿಂದ ಮಾಡೋ ಕಾರ್ನ್ ಫ್ಲೇಕ್ಸ್ ತಿಂದು 0 ಸೈಜ್ ಮಾಡ್ಕೊಂಡಿದ್ದಾರೆ. ನೀನು ಇದನ್ನ ಹಸಿಯಾಗಿ ತಿಂದು 6 ಪ್ಯಾಕ್ಸ್ ಮಾಡ್ಕೋ. ಓಕೆ, ತಿನ್ನು, ನಿನಗೊಂದು ತುತ್ತು. ಏ ಆಂಡಿ, ಇಲ್ ಬಾ. ಆಂಡಿ, ಗುಡ್ ಮಾರ್ನಿಂಗ್. ಈಟ್ ಒನ್ ಕ್ಯಾಂಡಿ. ಯಾಕೋ ಕ್ವಾರ್ಟರ್ ಹೊಡೆದು ಕೋತಿ ತರ ಇದೆಯಾ? ವಾಟ್ ಹ್ಯಾಪನ್ ಯು ಫ್ರೆಂಡ್? ವಾಟ್ ಹ್ಯಾಪನ್? ನಿಮ್ ದೇಶಕ್ಕೆ ಬಂದು 2 days ಆಯ್ತಷ್ಟೇ. ಇಲ್ಲಿದ್ ವಾಟರ್ ಕುಡಿದ್ನಲ್ಲ, ಗಂಟಲು ನೋಡು ಕೊಟ್ಟಾಯ್ತು. ಏನ್ ದೇಶನೋ ಏನು ವಾಟ್ರು, ವೆರಿ ಬ್ಯಾಡ್. ನಮ್ ದೇಶದ ಬಗ್ಗೆ ಮಾತಾಡ್ಬೇಡ. ನಮ್ ದೇಶದಲ್ಲಿ ಸ್ಟೇಟ್ಗೆ ಪ್ರಾಬ್ಲಮ್ ಇರೋದೇ ನೀರಲ್ಲಿ. ನಿನ್ ಪ್ರಾಬ್ಲಮ್ ಏನು? ಗಂಟ್ಲಲ್ಲಿ ಕಿಚ್ ಕಿಚ್, ಅದೇ ತಾನೆ? ವೆಯ್ಟ್ ಅ ಸೆಕ್, ಹಿಡ್ಕೋ. ಏನಿದು? ಕುದುರೆ ಕೊಡು, ನೀನ್ ತಿನ್ಬೇಡ. ಫಾರಿನಲ್ಲಿ ಫುಲ್ ಆಗಿ ಹೊಡೆದವನ್ಗೆ ಹುಲ್ಲು ತಿನ್ನಿಸ್ತಾರಲ್ಲಪ್ಪ, ತಿನ್ನಪ್ಪ. ಚಂದ್ರಹಾಸ ಕೊಟ್ಟ ಸೇಮ್ ಮೆಡಿಸಿನ್. ನಮ್ ಗೌರಿಗೆ ಶಾನೆ ಹುಷಾರಿಲ್ಲ ಬುದ್ಧಿ, ಗಂಟ್ಲು ಬೇರೆ ನೋವು, ಆಹಾರ ಏನು ತಿಂತಾ ಇಲ್ಲ. 1 ನಿಮಿಷ ರೀ, ಇದು ರಸ ಕುಡಿಸಿ ನಿಮ್ ಗೌರಿ ಗಂಟ್ಲು ಬೇಗ ಸರಿ ಹೋಗುತ್ತೆ. ತಗೋ, ಈ ಎಲೆ ತಿಂದು ನುಂಗಿ ನೀರ್ ಕುಡಿ. ಏನಪ್ಪ, ನಿನ್ನ ನಂಬಿ ತಿಂತಾ ಇದ್ದೀನಿ, ಏನು ಆಗಲ್ಲ ತಾನೆ? ಭಾರತ್ ಮಾತಾ ಕಿ ಜೈ ಅಂತ ತಿಂದು ಕಿಚ್ ಕಿಚ್ ಖತಮ್ ಖತಮ್. See you tomorrow. ಗುಮ್ಮಿ ಸಾಯ್ಬಿಡ್ತೀನಿ. ಆಂಟಿ ಪ್ಲೀಸ್. ಏನೋ ಇದೆಲ್ಲ, ಯಾಕ್ರೋ ಹೀಗ್ ಮೈ ಮೇಲೆ ಬೀಳ್ತಾ ಇದ್ದೀರಾ? ಚಂದ್ರಹಾಸ, ಇವನು ಗಂಟ್ಲಲ್ಲಿ ಕಿಚ್ ಕಿಚ್ ಅಂತ ಟ್ರೀಟ್ಮೆಂಟ್ ಬಂದ. ನೀ ಗೌರಿ ಕೊಟ್ಟಿಯಲ್ಲ, ಅದೇ ಟ್ರೀಟ್ಮೆಂಟ್, ಅದೇ ಮೂಲಿಕೆ ಕೊಟ್ಟೆ. ಈಗ ಹಸು ತರ ಅಂಬಾ ಅಂತಿದ್ದಾನೆ. ಗೌರಿ ಅನ್ನೋದು ಹಸು ಹೆಸರು. ನಾನು ಔಷಧಿ ಕೊಟ್ಟಿದ್ ಹಸುಗೆ ಕಣ. ಅಯ್ಯೋ, ಹಸು ಔಷಧಿನ ಇವನಿಗೆ ಕೊಟ್ನ. ಚಂದ್ರಹಾಸ, ಏನಾದ್ರೂ ಮಾಡಿ ಇವನ ಸರಿ ಮಾಡಪ್ಪ. ಅಪ್ಪ, ನಮ್ದು ರಾಜ ಪರಂಪರೆ, ಅತಿಥಿ ದೇವೋ ಭವ, ಹೆಲ್ಪ್ ಮಾಡಪ್ಪ. ಸರಿ ಇರು, ಬೇರೆ ಔಷಧಿ ಕೊಡ್ತೀನಿ. ಇದ್ರಲ್ಲಿರೋ ಚೂರ್ಣನ ಒಂದೇ ಒಂದ್ ಚಿಟಿಕೆ ಕೊಡು, ತಿಕ್ಕಾಗಿರೋ ವಾಯ್ಸು ತಿನ್ನಾಗುತ್ತೆ. ಬರ್ಲಾ? ಇಬ್ರು ಸರಿ ಆಗಿದ್ದೀರಾ? ವೇಟ್, ಕುಡಿಬೇಡ. ಚಿಕ್ಕೇನಾ? ಟ್ರೀಟ್ಮೆಂಟ್ ಬೇಕಾ ಬೇಡವಾ? ಬೇಕು ತಾನೆ? ನೋ ಸ್ಲೋ ಟ್ರೀಟ್ಮೆಂಟ್, ಐ ವಾಂಟ್ ಫಾಸ್ಟ್ ಟ್ರೀಟ್ಮೆಂಟ್. ಕಮ್ ಆನ್. ಓಕೆನಾ? ಸೂಪರ್. SPB ವಾಯ್ಸ್ ಕಮಿಂಗ್. ಲೇ, ಏನೋ SPB ವಾಯ್ಸ್ ಬರುತ್ತೆ ಅಂದ್ರೆ ವಾಯ್ಸ್ ತುಂಬಾ ತಿನ್ನಾಗಿ ಎಸ್ ಜಾನಗಿ ವಾಯ್ಸ್ ಬಂದ್ಬಿಡ್ತಲ್ಲೋ.